ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 13 ನ ಅಗ್ನಿ ಪರೀಕ್ಷೆ ಶೋನ ಮಂಡೇ ಎಪಿಸೋಡಿನ ರಿವ್ಯೂ ಜೊತೆ ನಿಮ್ ಮುಂದೆ ಬಂದಿದ್ದೀನಿ. ರಿವ್ಯೂಗೆ ಹೋಗೋಕ್ಕಿಂತ ಮುಂಚೆ ನೀವು ಯಾರ್ಯಾರಿಗೆ ವೋಟ್ ಹಾಕ್ಬೇಕು ಅಂತಿದ್ದೀರಾ, ಯಾರ್ಯಾರನ್ನ ಬಿಗ್ ಬಾಸ್ ಮನೇಲಿ ನೋಡ್ಬೇಕು ಅಂತಿದ್ದೀರಾ, ಜಿಯೋ ಹಾಟ್‌ಸ್ಟಾರ್ ಅಲ್ಲಿ ವೋಟಿಂಗ್ ಲೈನ್ಸ್ ಓಪನ್ ಇದೆ. ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಇರುವಂತವ್ರಿಗೆ ಯಾರಿಗ್ ಬೇಕಾದ್ರೂ ನೀವು ವೋಟ್ ಹಾಕ್ಬೋದು. ವೋಟ್ ಹಾಕಿ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 13 ಗೆ ಅವ್ರು ಬರ್ಬೇಕು ಅಂತ ನಿಮಗೆ ಇಷ್ಟ ಇದ್ರೆ ಅವರಿಗೆ ನೀವು ಖಂಡಿತವಾಗ್ಲೂ ವೋಟ್ ಹಾಕ್ಬೋದು. ನಾನು ಇಂಥವ್ರಿಗೆ ವೋಟ್ ಹಾಕಿ ಅಂಥವ್ರಿಗೆ ವೋಟ್ ಹಾಕಿ ಅಂತ ಹೇಳಲ್ಲ. ನಾನು ಆಲ್ರೆಡಿ ಒಂದ್ಸರಿ ತಪ್ಪು ಮಾಡ್ಬಿಟ್ಟಿದೀನಿ, ಮತ್ತೆ ಆ ತಪ್ಪನ್ನ ಮಾಡಕ್ ನಾನು ರೆಡಿ ಇಲ್ಲ. ನಿಮ್ ಇಷ್ಟ, ನೀವು ಯಾವ ಕಂಟೆಸ್ಟೆಂಟ್ ಬೇಕಾದ್ರೂ ವೋಟ್ ಹಾಕ್ಬೋದು. ಓಕೆ, ಎಪಿಸೋಡ್ ನ ರಿವ್ಯೂ ಹೋಗೋಣ. ನಿಜವಾಗ್ಲೂ ಮಂಡೇ ಎಪಿಸೋಡ್ ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇತ್ತು. ಓ ಮೈ ಗುಡ್ನೆಸ್, ಸೂಪರ್ ಎಪಿಸೋಡ್ ಗುರು. ನನಗಂತೂ ತುಂಬಾನೇ ಖುಷಿ ಆಯ್ತು ಎಪಿಸೋಡ್ ನೋಡಿ. ತುಂಬಾನೇ ಚೆನ್ನಾಗಿತ್ತು ಎಪಿಸೋಡು. ಆ ಇಲ್ಲಿ ಎಪಿಸೋಡ್ ಏನಿದೆ ನಿಜವಾಗ್ಲೂ ಕೂಡ ಆ ಒಂದು ಟೀಮ್ಗಳಿಗೆ ಪಾಯಿಂಟ್ಸ್ ಕೊಡಕ್ಕಾಗಿದೆ ಆಯ್ತಾ. ಟೀಮ್ಗಳಿಗೆ ಅಲ್ಲಿ ಟೀಮ್ಗಳು 4 ಟೀಮ್ಗಳಿದೆ. ಒಂದು ಸಂಗೀತ ಶೃಂಗೇರಿ ಟೀಮು, ಒಂದು ವಿನಯ್ ಗೌಡ ಟೀಮು, ಒಂದು ಶ್ರುತಿ ಅವ್ರ ಟೀಮು, ಒಂದು ಚಂದನ್ ಗೌಡ ಅವ್ರ ಟೀಮು. ಚಂದನ್ ಗೌಡ ಅವರು ಮತ್ತು ಶ್ರುತಿ ಮೇಡಮ್ ಅವರು 0ದಲ್ಲಿದ್ರು. ಇದು ಎಪಿಸೋಡ್ ಸ್ಟಾರ್ಟ್ ಆದಾಗ ಸಂಗೀತ ಶೃಂಗೇರಿ ಅವ್ರ ಹತ್ರ 100 ಪಾಯಿಂಟ್ಸ್ ಇತ್ತು. ಅದೇ ರೀತಿ ವಿನಯ್ ಗೌಡ ಅವ್ರ ಹತ್ರ 100 ಪಾಯಿಂಟ್ಸ್ ಇತ್ತು. ಯಾಕಂದ್ರೆ ಪಾಯಿಂಟ್ಸ್ ಹೇಳ್ಬೇಕಲ್ಲ ನಿಮ್ಗೆ. ಶ್ರುತಿ ಗೌಡ ಅವ್ರ ಹತ್ರ 0, ಚಂದನ್ ಗೌಡ ಅವ್ರ ಹತ್ರ 0 ಪಾಯಿಂಟ್ಸ್ ಇತ್ತು. ಓಕೆ, ಫಸ್ಟ್ ಬರೋದು ಚಂದನ್ ಟೀಮ್ ಬರುತ್ತೆ. ಚಂದನ್ ಟೀಮು ಬಂದಿದ್ದೇನೆ ನಮ್ಮ ಆಂಕರ್ ದೇಶಪಾಂಡೆ ಅವ್ರು ಕೇಳ್ತಾರೆ ಕಿರಣ್ ಶಾಸ್ತ್ರಿ ಹತ್ರ, ನಿಮ್ಗೂ ಚರಣ್ ಅವ್ರಿಗೂ ಏನೋ ಜಗಳ ಅಂತ. ಇವ್ರೇನ್ ಮಾಡಿದ್ದಾರೆ, ಕಿರಣ್ ಶಾಸ್ತ್ರಿ ನಮ್ಮ ಚರಣ್ ಇದಾರಲ್ಲ ಅವ್ರ ರೂಮಿಗೆ ಹೋಗಿ ಬಾಗಿಲು ತಟ್ಬಿಟ್ಟಿದ್ದಾರೆ. ಚರಣ್ ಅವ್ರು ಬಾಗಿಲು ತೆಗಿ, ನಮ್ ರೂಮ್ ನೀವು ಬರೋದೇ ಬೇಡ ಅಂದಿದ್ದಾರೆ. ಆಕ್ಚುಲ್ ಆಗಿ ಸ್ವಲ್ಪ ಉಡುಪಿ ಕಡೆ ಜನ, ಮ್ಯಾಂಗ್ಳೂರ್ ಕಡೆ ಜನ ಅವರು ಏನ್ ಗೊತ್ತಾ, ತುಂಬಾ ಸೆಕೆ ಅಲ್ವಾ ಅವ್ರ ಊರಲ್ಲಿ. ಮ್ಯಾಂಗ್ಳೂರಲ್ಲಿ ಉಡುಪಿಲೆಲ್ಲ ತುಂಬಾ ಸೆಕೆ. ಅವ್ರು ಏನ್ ಮಾಡ್ತಾರೆ ಗೊತ್ತಾ, ನಾನು ತುಂಬಾ ಜನ ನೋಡಿದೀನಿ, ಅವರು ಶರ್ಟ್ ಇಲ್ದೆ ಮಲಗ್ತಾರೆ. ಇದು ಬರೀ ಅಂಡರ್ವೇರ್ ಹಾಕೊಂಡು ಮಲಗಿರ್ತಾರೆ. ಯಾಕೆಂತಂದ್ರೆ ನಮ್ಮ ಹಸ್ಬೆಂಡ್ ಕೂಡ ಮ್ಯಾಂಗ್ಳೂರ್ ಅವ್ರು ಆಗಿರೋದ್ರಿಂದ ನಂಗೆ ಗೊತ್ತಿರೋ ವಿಷಯ ನಾನು ಹೇಳ್ತಾ ಇದ್ದೀನಿ. ಹಾಗಾಗಿ ಅವರು ಹೇಳ್ತಾರೆ, ನಾವು ಕರೆಕ್ಟ್ ಆಗಿ ಡ್ರೆಸ್ ಮಾಡಿಲ್ಲ ಮೇಡಮ್, ಇವ್ರು ಏಕಾಏಕಿ ರೂಮಿಗೆ ಬಂದ್ರೆ ಅದು ತಪ್ಪಲ್ವ, ಅದಕ್ಕೆ ಬರಬೇಡಿ ಅಂದು ಅಂತೇಳಿ. ಆಮೇಲೆ ಕಿರಣ್ ಶಾಸ್ತ್ರಿ ಮತ್ತೆ ನಮ್ಮ ಚರಣ್ ಗೌಡ ಅವ್ರದ್ದು ಆರ್ಗ್ಯೂ ನಡೀತಾ ಇರುತ್ತೆ. ಇಲ್ಲಿ ಕಿರಣ್ ಶಾಸ್ತ್ರಿ ಸ್ವಲ್ಪ ಕನ್ನಿಂಗ್ ಇದಾರೆ. ಅವರು ಪುರೋಹಿತ ಅಂತ ಹೇಳ್ತಾ ಇದಾರೆ, ಬಟ್ ಸ್ವಲ್ಪ ಕನ್ನಿಂಗ್ ಇದಾರೆ ಅವರು. ತುಂಬಾ ಸುಳ್ಳೆಲ್ಲ ಪರ್ಫೆಕ್ಟ್ ಆಗಿ ಹೇಳ್ತಾರೆ. ಅದನ್ನ ದೇಶಪಾಂಡೆ ಕಂಡಿಡಿದ್ರು ಆಯ್ತಾ. ನಮ್ಮ ದೇಶಪಾಂಡೆ ಕಂಡಿಡಿದು ಇಲ್ಲಿ ಚರಣ್ ಅವ್ರು ಸುಳ್ಳು ಹೇಳೋ ವ್ಯಕ್ತಿ ಅಲ್ಲ, ಏನಿದ್ರು ನಿಜ ಹೇಳ್ತಾರೆ ವ್ಯಕ್ತಿ ಅಂತೇಳಿ ಕೊನೆಗೆ ಅವ್ರಿಬ್ಬರನ್ನು ರಾಜಿ ಮಾಡಿಸಿದ್ರು. ಚರಣ್ ಅಲ್ಲಿ ನಾನ್ ನೋಡಿದ್ದು ಇವತ್ತು ಏನ್ ಗೊತ್ತಾ, ಚರಣ್ ಇನೋಸೆಂಟ್ ಇರ್ಬೋದು ರೀ, ಗೇಮ್ ಅಂತ ಬಂದ್ರೆ ಚಿಂದಿ ಚಿತ್ರನ ಮಾಸ ಗೇಮ್ ಹತ್ರ ಒಳ್ಳೆ ವ್ಯಕ್ತಿ ಚರಣ್. ನನಗೆ ಚರಣ್ ಬಿಗ್ ಬಾಸ್ ಮನೆಗೆ ಹೋದ್ರೆ ತುಂಬಾನೇ ಖುಷಿ. ಓಕೆ, ಅವರಿಬ್ಬರದ್ದು ಜಗಳ ಆಗುತ್ತೆ. ಅದಾದ ನಂತರ ನಮ್ಮ ಹ್ಯಾಂಕ್ ಅವ್ರು ಹೇಳ್ತಾರೆ, ನೋಡಿ ಚಂದನ್ ಟೀಮ್ ಅಲ್ಲಿ ಇರೋ ಅಂತವ್ರೆ ನೀವು, ಅನನ್ಯ, ಕುಮಾರಿ ಮತ್ತೆ ಚರಣ್ ಆಯ್ತಾ, ನೀವು ಆಮೇಲೆ ಕಿರಣ್ ಶಾಸ್ತ್ರಿ. ನೀವು ಕಿರಣ್ ಶಾಸ್ತ್ರಿ ಬಂದ್ಬಿಟ್ಟು ಚಂದನ್ ಟೀಮ್ ನ ಲೀಡ್ರು. ನೋಡಪ್ಪ ಕಿರಣ್ ಶಾಸ್ತ್ರಿ, ಇಲ್ಲಿರೋರ್ನ 1, 2, 3, 4 ಹಿಂಗ್ ನಿಲ್ಸು ಅಂತಾರೆ. ಇಲ್ಲಿ ಆಯ್ತಾ, ಅನನ್ಯ ಕುಮಾರಿ ನಮಗ್ 2 ಬೇಕು ಅಂತಾರೆ. ಸರಿಯಾ. ಇಲ್ಲಿ ಸಹನಾ ಶಿವಣ್ಣ, ಡಾಕ್ಟರ್ ಸಹನಾ ಮತ್ತು ನಮ್ ಚರಣ್ ನಂಬರ್ 1 ಬೇಕು ಅಂತಾರೆ. ಯಾರಿಗೂ 3 ಬೇಡ, 4 ಬೇಡ. ಅಲ್ಲಿ ಸ್ಟಾರ್ಟ್ ಆಗುತ್ತೆ ನೋಡಿ ನಿಜವಾದ ಜಗಳ. ಅವಾಗ ನೋಡಪ್ಪ, ನೀವು ಮಂಡೇ ಎಪಿಸೋಡ್ ನೋಡಿ, ಸಖತ್ತಾಗಿದೆ, ಎಕ್ಸ್ಟ್ರಾಡಿನರಿ ಆಗಿದೆ ಆಯ್ತಾ. ನನಗೆ 1.5 ಗಂಟೆ ನಾನು ಜಿಯೋ ಹಾಟ್‌ಸ್ಟಾರ್ ನೋಡಿದ್ದಕ್ಕೂ ಕೂಡ ಪೈಸಾ ವಸೂಲ್ ಅಂತೀನಿ, ಸೂಪರ್ ಆಗಿದೆ. ಆಗ ಜಗಳ ಸ್ಟಾರ್ಟ್ ಆಗುತ್ತೆ. ಆಗ ನಮ್ಮ ಯಾರು ಕಿರಣ್ ಶಾಸ್ತ್ರಿ ಅವರು ನಮ್ಮ ಕುಮಾರಿ ಅವ್ರದ್ದು ಜಗಳ ಅವಾಗ ಸ್ಟಾರ್ಟ್ ಆಗೋದು. ಅಂದ್ರೆ ಇಲ್ಲಿ ನಂಬರ್ 1ಗೆ ಚರಣ್ ಮತ್ತೆ ಸಹನಾ ಇಬ್ರು ಫೈಟಿಂಗು, ನಂಬರ್ 2ಗೆ ಅನನ್ಯ ಮತ್ತು ಕುಮಾರಿ ಫೈಟಿಂಗು. ಕೊನೆಗೆ ಕುಮಾರಿ ಎಕ್ಸ್ಪ್ಲೇನ್ ಮಾಡ್ತಾಳೆ, ತುಂಬಾ ಎಕ್ಸ್ಪ್ಲೇನ್ ಮಾಡ್ತಾಳೆ, ನಾನ್ ಯಾಕೆ ಇರ್ಬೇಕು 2 ಅಲ್ಲಿ, ಏನು ಕರೆಕ್ಟ್ ಎಕ್ಸ್ಪ್ಲೇನ್ ಮಾಡ್ತಾಳೆ. ಅವಳು ಹೇಳ್ತಾಳೆ, ಓಕೆ ನನ್ ಗೇಮ್ ಅಲ್ಲಿ ಸೋತಿರ್ಬೋದು, ನನಗೆ ಗೇಮ್ ಆಡಕ್ ಬರ್ದೇ ಇರ್ಬೋದು, ಬಟ್ ನಾನ್ ಮಾತಲ್ಲೇನೆ ಗೆಲ್ಲೋ ತಾಕತ್ ನನಗಿದೆ, ನಾನ್ ಮಾತಲ್ಲೇ ಗೆಲ್ತೀನಿ. ತುಂಬಾ ಚೆನ್ನಾಗಿ ಹೇಳ್ತಾಳೆ ಅವಳು, ನಾನ್ ಮಾತಲ್ಲೇ ಗೆಲ್ತೀನಿ, ನನಗೆ ಗೆಲ್ಲೋ ತಾಕತ್ತಿದೆ, ನಾನ್ ಮಾತಲ್ಲಿ ಗೆದ್ದು ತೋರಿಸ್ತೀನಿ, ನನ್ನನ್ನು ಯಾಕೆ ವೀಕ್ ಅಂತೀರಾ, ನಾನು ಏನು 2 ಅಲ್ಲಿ ಇರ್ಬೇಕು, ನಾನು ಡಿಸರ್ವ್ ಇದೀನಿ 2 ಅಲ್ಲಿ, ನಾನು ನಿಲ್ತೀನಿ, ನಾನು 2 ಅಲ್ಲಿ ಅಂತೇಳಿ ತುಂಬಾ ಆರ್ಗ್ಯೂ ಮಾಡ್ತಾರೆ. ಇಲ್ಲಿ ಒಂದು ವಿಷಯನ ನಾನು ನಿಮಗೆ ಹೇಳಕ್ ಇಷ್ಟಪಡ್ತೀನಿ. ಕುಮಾರಿ ಅವ್ರನ್ನ ಕಂಡ್ರೆ ಅಗ್ನಿ ಪರೀಕ್ಷೆ ಶೋ ಅಲ್ಲಿರುವಂತಹ
ತುಂಬಾ ಕಂಟೆಸ್ಟೆಂಟ್ಗಳಿಗೆ ಹೊಟ್ಟೆ ಉರಿ ಇದೆ, ಒಂಥರ ಜಲಸ್ ಅಂತಾರಲ್ಲ, ಕುಮಾರಿ ಮೇಲೆ ತುಂಬಾನೇ ಹೊಟ್ಟೆ ಉರಿ ಇದೆ. ನಾನು ಈಗ್ಲೂ ಹೇಳ್ತಾ ಇದ್ದೀನಿ, ಕುಮಾರಿ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಕಂಟೆಸ್ಟೆಂಟ್ ಆಗಿ ಹೋದ್ರೆ ಕುಮಾರಿಯ ಪಾಪ್ಯುಲಾರಿಟಿ, ಕುಮಾರಿಗೆ ಹೊರಗಡೆ ಜನದಿಂದ ಒಳ್ಳೆ ಇದು ಸಿಕ್ತಿದೆ ಅಂದ್ರೆ ಸಪೋರ್ಟ್ ಸಿಕ್ತಿದೆ ಅಂತ ಈಗಲೇ ನೋಡಿರುವಂತಹ ಕಂಟೆಸ್ಟೆಂಟ್ಗಳು ಅಂದ್ರೆ ಸೆಲೆಬ್ರಿಟಿ ಕಂಟೆಸ್ಟೆಂಟ್ಗಳು ಈಗಲೇ ನೋಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಕುಮಾರಿಗೆ ಎಂತ ಸಪೋರ್ಟ್ ಸಿಗ್ತಾ ಇದೆ. ಇನ್ಸ್ಟಾಗ್ರಾಮ್ ಫಾಲೋವರ್ಸ್ 200K ಮೇಲ್ ಹೋಗಿದೆ ಆಯ್ತಾ. ಈಗ ನೋಡ್ಕೊಂಡಿರ್ತಾರೆ ಕಂಟೆಸ್ಟೆಂಟ್ಗಳು. ಅಕಸ್ಮಾತ್ ಕುಮಾರಿ ಬಿಗ್ ಬಾಸ್ ಕನ್ನಡ ಸೀಸನ್ 13 ಹೋದಾದ್ಮೇಲೆ ಕುಮಾರಿನ ಟಾರ್ಗೆಟ್ ಮಾಡುವಂತಹ ಕೆಲಸ ಖಂಡಿತವಾಗ್ಲೂ ನಡೆಯುತ್ತೆ. ಕುಮಾರಿ ಮೇಲೆ ಒಂದು ಜಲಸ್ ಅನ್ನೋದು ಎಲ್ಲರಿಗೂ ಉಟ್ಕೊಳುತ್ತೆ, ಅದು ಗೊತ್ತಾಗುತ್ತೆ. ಓಕೆ, ಅದಾದ್ಮೇಲೆ ನಮ್ಮ ಜಡ್ಜಸ್ಗಳು ಶಾಸ್ತ್ರಿ ಅಂದ್ರೆ ನಮ್ಮ ಚಂದನ್ ಅವರು ಮತ್ತೆ ಶ್ರುತಿ ಮ್ಯಾಮು ಮತ್ತು ನಮ್ಮ ಹ್ಯಾಂಕರ್ ದೇಶಪಾಂಡೆ ಅವರೆಲ್ಲ ಹೇಳ್ತಾರೆ, ಅಪ್ಪ ಇದಾಗ್ದಿಲ್ ಕೆಲಸ, ಇವ್ರು ಹಿಂಗೆ ಕಿತ್ತಾಡ್ಕೊಂಡಿರ್ತಾರೆ, ಕಿರಣ್ ಶಾಸ್ತ್ರಿ ನೀನು ಟೀಮ್ ಲೀಡರ್ ಅಲ್ವಾ, ಯಾವ್ಯಾವುದು ಪ್ಲೇಸಿಗೆ ನಿಲ್ಸು ಅಂತಾರೆ. ಈ ನಮ್ಮ ಕಿರಣ್ ಶಾಸ್ತ್ರಿ ಸಹನಾನ ಫಸ್ಟಿಗೆ, ಅದೇ ರೀತಿ ಸೆಕೆಂಡಿಗೆ ಯಾರು ಚರಣ್ ಈ ತರ ಥರ್ಡಿಗೆ ಬಂದ್ಬಿಟ್ಟು ಥರ್ಡಿಗೆ ಅನನ್ಯ, ಸೆಕೆಂಡಿಗೆ ಕುಮಾರಿ ಆಯ್ತಾ, ಫೋರ್ತಿಗೆ ಬಂದ್ಬಿಟ್ಟು ಚರಣ್, ಈ ರೀತಿ ಆಯ್ತಾ. ಫಸ್ಟ್ ಸಹನಾ ಇಲ್ಲಿದೆ ನೋಡಿ, ಫಸ್ಟ್ ಸಹನಾ, ಸೆಕೆಂಡ್ ಚರಣ್, ಥರ್ಡ್ ಅನನ್ಯ, ಫೋರ್ತ್ ಕುಮಾರಿ, ಸರಿಯಾ. ಫಸ್ಟ್ ಸಹನನ್ನ ನಿಲ್ಲಿಸ್ತಾನೆ, ಸೆಕೆಂಡ್ ಚರಣ್ ನಿಲ್ಲಿಸ್ತಾರೆ, ಅದಾದ್ಮೇಲೆ ಅನನ್ಯ ಮತ್ತೆ ಕುಮಾರಿಗೆ ಯಾವಾಗ ಫೋರ್ತ್ ಪ್ಲೇಸ್ ಕಿರಣ್ ಶಾಸ್ತ್ರಿ ಫೋರ್ತ್ ಪ್ಲೇಸ್ ಯಾವಾಗ ಕುಮಾರಿಗೆ ಕೊಡ್ತಾರೆ, ಕುಮಾರಿಗೆ ತುಂಬಾನೇ ಕೋಪ ಬರುತ್ತೆ. ಅಂದ್ರೆ ಫೋರ್ತ್ ಪ್ಲೇಸ್ ನನಗೆ ಯಾಕೆ ಕೊಡ್ತಾರೆ ಅಂತೇಳಿ ತುಂಬಾ ಜಗಳ ಮಾಡ್ತಾಳೆ ಕಿರಣ್ ಶಾಸ್ತ್ರಿ ಅಂತ. ಅವ್ರಿಗೆ ಹೇಳ್ತಾಳೆ, ಕಿರಣ್ ಶಾಸ್ತ್ರಿ ನಿನ್ನ ಅವಳು ಹೇಳ್ತಾಳೆ ಏನಂತ ನೋಡು ಕಿರಣ್ ಅವ್ರೆ, ನನಗೆ ನಿಮ್ಮ ಹತ್ರ ನೀವು ನನ್ನನ್ನ ಆಯ್ತಾ ಫಸ್ಟಿಗೆ ನಿಲ್ಸಿ ಅಂತನೋ ಸೆಕೆಂಡಿಗೆ ನಿಲ್ಸಿ ಅಂತನೋ ನಿಮ್ಮ ಹತ್ರ ನುಲಿತಾ, ಅಯ್ಯೋ ಕಿರಣ್ ಶಾಸ್ತ್ರಿ ಅವ್ರೆ ಪ್ಲೀಸ್ ನನಗೆ ಆಯ್ತಾ ಒಂದ್ ಚಾನ್ಸ್ ಕೊಡಿ, ಹಂಗೆಲ್ಲ ನನ್ ಕೈಲಿ ಆಗಲ್ಲ, ನಿಮ್ಮ ಹತ್ರ ನುಲಿತಾ ಮಾತಾಡಕ್ ನನ್ ಕೈಲಿ ಆಗಲ್ಲ, ನಾನು ಏನಿದ್ದೀನಿ ಅದೇನೆ, ನೀವ್ ಅದಕ್ಕೆ ನನಗೆ ನಂಬರ್ 4 ಕೊಡ್ತಾ ಇದ್ದೀರಾ ಅಂತೇಳಿ ತುಂಬಾನೇ ಜಗಳ ಮಾಡ್ತಾರೆ. ಅವ್ಳು ಹೇಳೋದ್ರಲ್ಲೂ ಪಾಯಿಂಟ್ ಇದೆ, ಅಲ್ಲಿ ಜಡ್ಜಸ್ ಪ್ಲೇ ಶಾಕ್ ಆಗ್ತಾರೆ. ಕುಮಾರಿ ಮಾತಾಡೋದನ್ನ ಕೇಳಿ ಜಡ್ಜಸ್ ಪ್ಲೇ ಶಾಕ್ ಆಗ್ತಾರೆ. ಯಾಕೆಂದ್ರೆ ಈ ಕಡೆ ಅನನ್ಯ ಹೇಳೋದನ್ನ ಶಾಸ್ತ್ರಿ ಒಪ್ಕೊಂತಾ ಇದ್ದಾನೆ, ಅಂದ್ರೆ ಕಿರಣ್ ಶಾಸ್ತ್ರಿ ಅನನ್ಯ ಹೇಳೋದನ್ನ ಒಪ್ಕೊಂತಾನೆ, ಆ ಕಡೆ ಸಹನ ಹೇಳೋದನ್ನು ಒಪ್ಕೊಂತಾನೆ. ಬಟ್ ಕುಮಾರಿ ಹೇಳಕ್ ಹೋದ್ರೆ ಕುಮಾರಿ ಮಾತು ಕೇಳಲ್ಲ, ಅದು ಕುಮಾರಿ ಹೇಳಿದ್ ಕರೆಕ್ಟು. ಅವರೆಲ್ಲ ನಿನ್ನ ಹತ್ರ ನುಲಿತಾ ಮಾತಾಡ್ತಾರೆ, ಪ್ಲೀಸ್ ಕಿರಣ್ ಅಂದ್ರೆ ಅವ್ನು ಕಿರಣ್ ಟೀಮ್ ಲೀಡರ್ ಆಗಿರೋದ್ರಿಂದ ಕಿರಣ್ಗೆ ಮಸ್ಕ ಹಚ್ಚತಾರ ಅವರು. ಬಟ್ ಕುಮಾರಿ ಹೇಳೋದೆ ಅಂದ್ರೆ ನಿನಗೆ ಮಸ್ಕ ಹಚ್ಚೋದ್ ಬೇಡ, ನೀನ್ ಹೇಳದ್ ನಾನ್ ಕೇಳೋದೂ ಇಲ್ಲ ಆಯ್ತಾ, ನೀನ್ ನಾನು ಸೆಲೆಕ್ಟ್ ಮಾಡಿಲ್ಲ ಅಂದ್ರೆ ಕತ್ತೆ ಬಲ ಕುದುರೆ ಜುಟ್ಟು, ಆಯ್ತು ನಾನು 4 ಅಲ್ಲೇ ನಿಲ್ತೀನಿ, ನಿನಗೆಲ್ಲ ಬೆಣ್ಣೆ ಹಚ್ಚಿ ನಾನು ಕಿಸ್ಕೊಂಡು ನಿನ್ನ ಹತ್ರ ಮಾತಾಡಕ್ ತಯಾರಿಲ್ಲ ಅಂತೇಳಿ ಓಪನ್ ಸ್ಟೇಟ್ಮೆಂಟ್. ಕುಮಾರಿ ನನಗೆ ನೋಡ್ತಾ ಇದ್ರೆ ಸೇಮ್ ಗಿಲ್ಲಿ ನೋಡ್ದಂಗಾಯ್ತು, ಗಿಲ್ಲಿದು 2.0 ಕುಮಾರಿ ಸೇಮ್ ಮುಖ ಕೊಡ್ದಂಗೆ ಹೇಳಿದ್ಲು, ನಿನ್ ಹತ್ರ ಅಲ್ಗಿಸ್ಕೊಂಡು ನಿನ್ ಹತ್ರ ನುಲ್ಕೊಂಡು ಅಯ್ಯೋ ಪ್ಲೀಸ್ ನನಗೆ ಕೊಡು ಅಂತ ನಾನು ಕೇಳಲ್ಲ, ನಾನು 4 ಅಲ್ಲೇ ನಿಲ್ತೀನಿ ಅಂತೇಳಿ ತುಂಬಾ ಡೇರಾಗಿ ಆನ್ಸರ್ ಮಾಡಿದ್ಲು ಕುಮಾರಿ. ಸೂಪರ್, ಅದನ್ನ ನೋಡಿ ಜಡ್ಜಸ್ ಪ್ಲೇ ಒಂಥರ ಶಾಕ್ ಆದ್ರು, ಕುಮಾರಿ ಹಿಂಗೆಲ್ಲ ಮಾತಾಡ್ತಾಳ ಅಂತ. ಅದಾದ್ಮೇಲೆ ಶ್ರುತಿ ಅವ್ರ ಟೀಮ್ ಬಂತು. ಶ್ರುತಿ ಅವರ ಟೀಮು ಆಯ್ತಾ, ರಾಜೀವ್ ಅವರು ಟೀಮ್ ಲೀಡರ್, ನಿಮಗೆ ಗೊತ್ತು, ಧನುಷ್ ಮಂಜುನಾಥ್ ಮತ್ತು ಈಶಾ ಮತ್ತು ಸ್ನೇಹ ಗೌಡ. ಇಲ್ಲಿ ನೋಡಿದ್ರೆ ಎಲ್ಲರಿಗೂ ನಂಬರ್ 1 ಬೇಕಂತೆ, ಯಾರು ಕೂಡ ಬೇರೆ ನಂಬರಿಗೆ ಹೋಗಂಗೆ ಇಲ್ಲ, ಎಲ್ಲರಿಗೂ ಆಯ್ತಾ. ಧನುಷ್ ಮಂಜುನಾಥ್ಗೂ ನಂಬರ್ 1 ಬೇಕಂತೆ, ಈಶಾಗೂ ನಂಬರ್ 1 ಬೇಕಂತೆ, ಸ್ನೇಹ ಗೌಡಗೂ ನಂಬರ್ 1 ಬೇಕಂತೆ, ಒಬ್ಬರು ಕೂಡ ಪಾಸ್ ಆಗಂಗಿಲ್ಲ. ನನಗೂ ನಂಬರ್ 1 ಬೇಕು, ನನಗೂ ಜಗಳ ಆಡ್ತಾ ಕೂತವ್ರೆ. ಸ್ನೇಹ ಗೌಡ ಅಂತೂ ಫುಲ್ ರಗಡು, ಒಂಥರ ಇದ್ರತ್ರ ಬೋರ್ವೆಲ್ಲು ನೆಲ್ಲಿಗಳ ಹತ್ರ ಹೆಂಗಸ್ರುಗಳು ಜಗಳಾಡ್ತಾರ ನೋಡಿ, ಒಂಥರ ಆ ತರ ಸ್ನೇಹ ಗೌಡ ಜಗಳ. ಅಯ್ಯಯ್ಯ ಪಾಪ ರಾಜೀವ್ ಅವ್ರಿಗಂತೂ ಗುರು ನನ್ಗೆ ಯಾಕೆ ಗುರು ಈಗ ಬಂದಿದ್ದು ನೋವು ಅಂತೇಳಿ ಕೊನೆಗೆ ಏನೇನೋ ಮಾಡಿ ಆಯ್ತಾ, ಕನ್ವಿನ್ಸ್ ಮಾಡಿ ಅದ್ ಮಾಡಿ ಇದು ಮಾಡಿ ಪಾಪ ರಾಜವರ್ಗಿ ಇದೇ ಇಲ್ಲ, ಆಪ್ಷನ್ನೇ ಇಲ್ಲ. ಕೊನೆಗೆ ಟೀಮ್ ಲೀಡರ್ ಹೇಳ್ದಂತೆ ಕೇಳಬೇಕು ಅಂತಂದಾಗ ನಮ್ಮ ರಾಜೀವ್ ಅವ್ರ ಏನ್ ಮಾಡಿದ್ರು ಅಂದ್ರೆ ಧನುಷ್ ಗೌಡ ಅವ್ರನ್ನ ನಂಬರ್ 1ಗೆ, ನಂಬರ್ 2ಗೆ ಈಶಾ ಅವ್ರನ್ನ, ನಂಬರ್ 3ಗೆ ಸ್ನೇಹ ಗೌಡ ಅವ್ರನ್ನ ನಿಲ್ಸಿದ್ರು. ಕೊನೆಗೆ ರಾಜೀವ್ ಅವ್ರಿಗೆ ತಲೆ ಕೆಟ್ಟಿರುತ್ತೆ, ಇದೇನ್ ಗುರು ನನಗ್ ಬಂದಿದ್ ಕರ್ಮ ಅಂತ. ಅದಾದ್ಮೇಲೆ ಶ್ರುತಿ ಟೀಮ್ ಟು ಚಂದನ್ ಟೀಮಿಗೆ ಒಂದು ಟಾಸ್ಕ್, ಶ್ರುತಿ ಟೀಮ್ ಟು ಚಂದನ್ ಟೀಮಿಗೆ ಒಂದು ಟಾಸ್ಕ್, ಗರಗರನೆ ಆಯ್ತಾ, ಅದೊಂದು ಟಾಸ್ಕ್. ಈ ಗರಗರನೆ ಟಾಸ್ಕಿಗೆ ಆಯ್ತಾ ಯಾರ್ಯಾರಪ್ಪ ಅಂತಂದ್ರೆ ಧನುಷ್ ಮಂಜುನಾಥ್, ಚರಣ್,
ಧನುಷ್ ಮಂಜುನಾಥ್ ವರ್ಸಸ್ ಚರಣ್. ಅದೇ ರೀತಿ ಸಹನಾ ವರ್ಸಸ್ ಈಶಾ. ಒಂದು ಬಾಲ್ ನ ಈ ತರ ತಲೆಯಲ್ಲಿ ಹಿಂಗೆ ರೋಲ್ ಮಾಡ್ಕೊಂಡು ಹೋಗಿ ಇದು ಡ್ರಮ್ ಅಲ್ಲಿ ಹಾಕ್ಬೇಕು, ಅದು ಟಾಸ್ಕ್. ನನಗೆ ಚರಣ್ ಅವ್ರ ಗೇಮ್ ನೋಡಿ, ಚರಣ್ ನೀವ್ ಅನ್ಕೊಂಡಂಗಿಲ್ಲ ಚರಣ್, ಬರೀ ಫೇಲ್ಯೂರ್ನೇ ನೋಡಿರುವಂತ ಚರಣ್ಗೆ ಒಂದು ಸಕ್ಸಸ್ ಸಿಕ್ಬಿಟ್ರೆ ಮನುಷ್ಯ ಹಂಗೆ ನುಂಗ್ಬಿಡ್ತಾನೆ ಹಾಕಿ. ಚರಣ್ ಸೂಪರ್ ಗೇಮ್ ಮಾಡಿದ್ರು, ಸೂಪರ್ ಗೇಮು, ಸೂಪರ್ ಆಗಿ ಎಷ್ಟು ಫಾಸ್ಟ್ ಆಗಿ ಗೇಮ್ ಮಾಡ್ತಾರೆ. ತುಂಬಾ ಟ್ಯಾಲೆಂಟ್ ಇದೆ ಚರಣ್ ಅವ್ರನ್ನ ಕಮ್ಮಿ ಲೆಕ್ಕ ಹಾಕ್ಬೇಡಿ. ಚರಣ್ ಇಸ್ ಎ ಬೆಸ್ಟ್ ಬಿಗ್ ಬಾಸ್ ಕನ್ನಡ ಸೀಸನ್ 13 ಅಂತೀನಿ. ಚರಣ್ ಅವರಿಗೆ ತುಂಬಾ ಚೆನ್ನಾಗಿ ಗೇಮ್ ಆಡುವ ತಾಕತ್ತಿದೆ, ಸೂಪರ್ ಆಗಿ ಗೇಮ್. ನನಗೆ ಚರಣ್ ಅವ್ರ ಗೇಮ್ ನೋಡಿ ತುಂಬಾ ಖುಷಿ ಆಯ್ತು, ನನಗೆ ಸಖತ್ತಾಗಿ ಆಡಿದ್ರು ಆಯ್ತಾ. ಏನ್ ಅವ್ರಿಬ್ರು ಜೋಡಿ ಅಂದ್ರೆ ಧನುಷ್ ಮಂಜುನಾಥ್ ಆಯ್ತಾ, ಚರಣ್ ಒಂದ್ಸರಿ ಆಡಿದ್ರು. ಅದೇ ರೀತಿ ಸಹನಾ ಮತ್ತು ಈಶಾ. ಸಹನಾ ಈಶುಗೆ ತಗೊಂಡ್ರೆ ಸಹನಾ ಟ್ರೈ ಮಾಡಿದ್ಲು, ಬಟ್ ಈಶಾ ಲಾಸ್ಟ್ ಮೂಮೆಂಟ್ ಅಲ್ಲಿ ಸಖತ್ತಾಗಿ ಬಾಲ್ ಹಾಕಿದ್ಲು, ಸಖತ್ತಾಗಿ. ಪಾಪ ಅವಳು ತುಂಬಾ ಕಷ್ಟ ಪಡ್ತಿದ್ಲು, ತುಂಬಾ ಪ್ರಯತ್ನ ಪಡ್ತಿದ್ಲು. ಕೊನೆಗೆ ಈಶಾ ಸೂಪರ್ ಆಗಿ ಆ ಬಾಲ್ ಹಾಕಿ ವಿನ್ ಆಗಿದ್ ಯಾರಪ್ಪ ಅಂದ್ರೆ ಶ್ರುತಿ ಅವ್ರ ಟೀಮ್. ಶ್ರುತಿ ಅವ್ರ ಟೀಮ್ ಮೊದ್ಲೇ 0ದಲ್ಲಿ ಇತ್ತು, ಅವ್ರಿಗೆ 1 ಪಾಯಿಂಟ್ ಇರ್ಲಿಲ್ಲ. ಹೆಂಗೆಂಗೋ ನಮ್ಮ ಈಶಾ ಕಷ್ಟಪಟ್ಟು ಬಾಲ್ ಹಾಕಿದ್ರಿಂದ ನಮ್ಮ ಶ್ರುತಿ ಮ್ಯಾಮ್ ಫುಲ್ ಹ್ಯಾಪಿಯಾಗಿ ಸ್ಟೇಜ್ ಮೇಲೆ ಬಂದು ಫುಲ್ ಖುಷಿ ಆಗ್ಬಿಟ್ರು. ಹೆಂಗೋ ನಮ್ಗೆ 1 ಮಾರ್ಕ್ಸ್ ಇರ್ಲಿಲ್ಲಪ್ಪ, 1 ಪಾಯಿಂಟ್ ಇರ್ಲಿಲ್ವಲ್ಲ ಅಂತ. ಶ್ರುತಿ ಮ್ಯಾಮ್ ಅವ್ರಿಗೆ ಈ ಗೇಮ್ ಅಲ್ಲಿ ಸಿಕ್ತು 100 ಪಾಯಿಂಟ್. ಇದಾದ್ಮೇಲೆ ಸಂಗೀತ ಟೀಮ್ ಅವ್ರಿಗೆ ಒಂದು ಟಾಸ್ಕ್. ಸಂಗೀತ ಟೀಮ್ ಅವ್ರು ಬಂದ್ರು, ಉಳಿದವರು ಕಂಡಂತೆ. ಈ ಟಾಸ್ಕ್ ಹೆಸರು ಉಳಿದವರು ಕಂಡಂತೆ. ಸಂಗೀತ ಟೀಮ್ಗೂ ಇತ್ತು, ಅದೇ ರೀತಿ ವಿನಯ್ ಗೌಡ ಟೀಮ್ಗೂ ಇತ್ತು. ಇದು ಉಳಿದವರು ಕಂಡಂತೆ ಅಂತ ಈ ಟಾಸ್ಕ್ ಹೆಸರು. ಇವತ್ತಿನ ನೋಡಿ ನೀವು ಮಂಡೇ ಎಪಿಸೋಡ್ ಸಖತ್ತಾಗಿದೆ ಆಯ್ತಾ. ಈ ಉಳಿದವರು ಕಂಡಂತೆ ಒಂದು ಏನು ಟಾಸ್ಕ್ ಇದೆ, ಇದು ಬಂದ್ಬಿಟ್ಟು 5 ಕಂಟೆಸ್ಟೆಂಟ್ಗಳು ಅಂದ್ರೆ ಸಂಗೀತ ಶೃಂಗೇರಿ ಅವ್ರ ಟೀಮ್ ಅಲ್ಲಿ ಇರುವಂತ 5 ಕಂಟೆಸ್ಟೆಂಟ್ಗಳು ಆಡ ಅಂತದ್ದು. ಸರಿಯಾ? ಇದೇನಂತಂದ್ರೆ ಒಂದು ಕ್ವಶನ್ ಅಂಡ್ ಆನ್ಸರ್. 5 ಕಂಟೆಸ್ಟೆಂಟ್ಗಳು ಒಂದೊಂದು ಬಾಕ್ಸ್ ಅಲ್ಲಿ ನಿಂತ್ಕೊಂತಾರೆ. 3 ಕರೆಕ್ಟ್ ಉತ್ತರ ಬಂದ್ರೆ ಪಾಯಿಂಟ್ ಸಿಗುತ್ತೆ, ಎರಡೆರಡು ಬಂದ್ರೆ ತಪ್ಪು ಅಂತೇಳಿ, ಅಂದ್ರೆ 0 ಪಾಯಿಂಟ್ ಏನೂ ಸಿಗಲ್ಲ. ಓಕೆನಾ? ನಿಮಗೆ ಗೊತ್ತು ಸಂಗೀತ ಅವ್ರದ್ದು ಟೀಮ್ ಅಲ್ಲಿ ಯಾರ್ಯಾರು ಇದ್ದಾರೆ ಅಂತ. ಮಾಡ್ರನ್ ಮಂಜು, ಪೂರ್ಣಿಮಾ, ದೀಕ್ಷಿತ್ ಆಯ್ತಾ, ಅವರೆಲ್ಲ ಇದ್ದಾರೆ, ನಿಮಗೆ ಗೊತ್ತು. ಫಸ್ಟ್ ಕ್ವಶನ್ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ, ಕಾಮಿಡಿ ಪೀಸ್ ಯಾರು ನಿಮ್ಮ ಟೀಮ್ ಅಲ್ಲಿ ಕಾಮಿಡಿ ಪೀಸ್ ಯಾರು ಅಂತ ಆಯ್ತಾ. ಅದಕ್ಕೆ 3 ಕರೆಕ್ಟ್ ಉತ್ತರ ಬರುತ್ತೆ, ಹಾಗಾಗಿ ಅದಕ್ಕೆ ಪಾಯಿಂಟ್ ಸಿಗುತ್ತೆ. ಸರಿಯಾ? ಎರಡನೇ ಕ್ವಶನ್ ಬಂದ್ಬಿಟ್ಟು ನಿಮ್ಮ ಟೀಮ್ ಅಲ್ಲಿ ಸುಳ್ಳಿನ ಸರದಾರ ಯಾರು ಅಂತೇಳಿ, ಅದರಲ್ಲಿ ಎರಡೇ ಸರಿ ಉತ್ತರ ಬರುತ್ತೆ, ಹಾಗಾಗಿ 0 ಪಾಯಿಂಟ್. ಮೂರನೇ ಕ್ವಶನ್ ಬಂದ್ಬಿಟ್ಟು ನಿಮ್ ಟೀಮ್ ಅಲ್ಲಿ ಕ್ಯಾಪ್ಟನ್ ಆಗಕ್ಕೆ ಲಾಯಕ್ಕಿಲ್ಲ, ಅದ್ರಲ್ಲೂ ಕೂಡ ಎರಡೆರಡು ಉತ್ತರ ಹೇಳ್ತಾರೆ, ಹಾಗಾಗಿ ಅದಕ್ಕೂ ಕೂಡ 0 ಪಾಯಿಂಟ್. ಅದಾದ ನಂತರ ಫೋರ್ತ್ ಬಂದ್ಬಿಟ್ಟು ನಿಮ್ ಟೀಮ್ ಅಲ್ಲಿ ಲಕ್ಕಿಂದ ಬಂದಿರೋರು ಇಲ್ಲಿ ತನಕ, ಅಂದ್ರೆ ನಿಮ್ ಟೀಮ್ ಅಲ್ಲಿ ಇಲ್ಲಿ ತನಕ ಲಕ್ಕಿಂದ ಬಂದಿರೋರು ಯಾರು ಅಂತ. ಇದ್ರಲ್ಲಿ ಮಾತ್ರ ಎಲ್ಲರೂ ಕೂಡ ಪೂರ್ಣಿಮಾ ಅವ್ರ ಹೆಸರು ಹೇಳಿದ್ರು. ಪೂರ್ಣಿಮಾ ಅವರು ಇಲ್ಲಿ ತನಕ ಲಕ್ಕಲ್ಲಿ ಬಂದಿದ್ದಾರೆ ಅಂತ ಅವ್ರ ಹೆಸರು ಹೇಳಿದ್ರು, ಹಂಗಾಗಿ ಪಾಯಿಂಟ್ ಸಿಕ್ತು. ಅದಾದ ನಂತರ ನಿಮ್ಮಲ್ಲಿ ಅಂದ್ರೆ ನಿಮ್ಮ ಟೀಮಲ್ಲಿ ನೆಕ್ಸ್ಟ್ ರೌಂಡ್ ಅಲ್ಲಿ ಎಲಿಮಿನೇಟ್ ಆಗುವಂತಹ ಕಂಟೆಸ್ಟೆಂಟ್ ಯಾರು ಅಂತ, ಅಂದ್ರೆ ನಿಮ್ ಟೀಮಲ್ಲಿ ನೆಕ್ಸ್ಟ್ ಎಲಿಮಿನೇಟ್ ಆಗುವಂತ ಕಂಟೆಸ್ಟೆಂಟ್ ಯಾರು ಅಂತ, ಅದಕ್ಕೂ ಕೂಡ ಪೂರ್ಣಿಮಾ ಅಂತಾನೆ ಬಂತು, ಅದಕ್ಕೂ ಪಾಯಿಂಟ್ ಸಿಕ್ತು. ಅದಾದ ನಂತರ ನಿಮ್ ಟೀಮ್ ನಲ್ಲಿ ಇರೋಕ್ಕೆ ಇವ್ರು ಒಂಥರ ಭಾರವಾಗಿದ್ದಾರೆ, ಅಂದ್ರೆ ನಿಮ್ ಟೀಮ್ ನಲ್ಲಿ ಇವ್ರೊಂಥರ ಅತ್ಯಂತ ಭಾರವಾದವರು, ಅಂದ್ರೆ ಇರಕ್ಕೆ ಅನ್ಲಾಯಕ್ ಅನ್ನೋ ರೀತಿ ಆಯ್ತಾ. ಅದು ಕೂಡ ಆಯ್ತಾ ಪೂರ್ಣಿಮಾ ಅವ್ರದ್ದು ಹೆಸರೇ ಬಂತು ಆಯ್ತಾ. ಒಟ್ಟಾರೆಯಾಗಿ ತುಂಬಾ ಚೆನ್ನಾಗಿ 5 ಕ್ವಶನ್, ಅದರಲ್ಲಿ ಒಂದು 4 ಪಾಯಿಂಟ್ ಸಿಕ್ತವ್ರಿಗೆ, 1-2 ಹೋಯ್ತು ಆಯ್ತಾ. ತುಂಬಾ ಚೆನ್ನಾಗಿ ಮಾಡಿದ್ರು. ಆಯ್ತಾ, ಎಲ್ಲರೂ ಒಳ್ಳೆ ಒಂದು ಕೋಆರ್ಡಿನೇಟಿಂಗ್ ಚೆನ್ನಾಗಿದೆ. ಅದಾದ್ಮೇಲೆ ವಿನಯ್ ಗೌಡ ಟೀಮ್ ಬಂತು, 5 ಕಂಟೆಸ್ಟೆಂಟ್ಗಳಿಗೆ ಟಾಸ್ಕ್. ಫಸ್ಟ್ನೇ ಕ್ವಶನ್, ನಿಮ್ ಟೀಮ್ ಅಲ್ಲಿ ಅಟೆನ್ಷನ್ ಸೀಕರ್ ಯಾರು ಅನ್ನೋದು, ಅದು ರತ್ನಮ್ಮ ಅಂತೇಳಿ 3 ಜನ ಕೂಡ ಹೇಳಿದ್ರು, ಪಾಯಿಂಟ್ ಸಿಕ್ತು. ಎರಡನೇದು, ನಿಮ್ಮ ಟೀಮ್ ಅಲ್ಲಿ 2 ಫೇಸ್ ವ್ಯಕ್ತಿ ಯಾರು, ಅಂದ್ರೆ 2 ಫೇಸ್ ವ್ಯಕ್ತಿಯ ಹೆಸರೇನು ನಿಮ್ ಟೀಮ್ ಅಲ್ಲಿ ಇರೋರು ಅಂತೇಳಿ ಲಕ್ಷ್ಮೀ ಗೌಡ ಅಂದ್ರು, ಅದಕ್ಕೂ ಕರೆಕ್ಟ್ ಆಗಿ 3 ಆನ್ಸರ್ ಮಾಡಿದ್ರು, ಕರೆಕ್ಟ್ ಆಗಿ ಅವರಿಗೆ ಪಾಯಿಂಟ್ ಸಿಕ್ತು. ಮೂರನೇ ಕ್ವಶನ್, ಇದು ಇಂಪಾರ್ಟೆಂಟ್, ನಿಮ್ ಟೀಮ್ ಅಲ್ಲಿ ಬೇರೆಯವ್ರು ಮಾಡಿದ ಕೆಲಸಕ್ಕೆ ಕ್ರೆಡಿಟ್ ತಗೊಳ್ಳುವ ವ್ಯಕ್ತಿ ಯಾರು ಅನ್ನೋದು ಒಂದು ಕ್ವಶನ್. ಸರಿಯಾ? ಅದಕ್ಕೆ ಕರೆಕ್ಟ್ ಆಗಬೇಕಿತ್ತು. ಅದು ಏನಾಯ್ತು ಅಂದ್ರೆ ಒಂದು ಕ್ಷಣದಲ್ಲಿ ಅವರ ಮೋಸದ ಆಟ ಬಯಲಿಗೆ ಬಂತು. ಅಂದ್ರೆ ಲಿಖಿತ್ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಬರ್ದಿದ್ದನ್ನ ಅಳಿಸಿ ಬೇರೆ ಹೆಸರು ಬರೆದು ತೋರಿಸ್ತಾರೆ.
ಅದು ಏನಾಯ್ತು ಗೊತ್ತಾ, ಅವರು ಪಾಯಿಂಟಿಗೋಸ್ಕರವಾಗಿ ಚೀಟ್ ಮಾಡ್ತಿದಾರೆ ಅನ್ನೋದನ್ನ ಅಲ್ಲಿ ನಿಂತ್ಕೊಂಡು ದೇಶಪಾಂಡೆ ಅವ್ರು ನೋಡ್ತಾರೆ, ಜಡ್ಜಸ್ ಕೂಡ ನೋಡ್ತಾರೆ. ನೋ ನೋ ನೋ, ಇದು ಚೀಟಿಂಗ್ ಗೇಮ್ ವಿನಯ್ ಗೌಡ ಅವರೇ, ಇದು ನಾಟ್ ಅನ್ಫೇರ್ ಗೇಮ್, ಇದು ಚೀಟ್ ಮಾಡ್ತಾ ಇದ್ರೆ ದಯವಿಟ್ಟು ಇದು ಪಾಯಿಂಟ್ ಅಲ್ಲ, ನಿಮಗೆ -1 ಇರೋ ಪಾಯಿಂಟ್ ಅನ್ನು ಕಿತ್ಕೊಂತೀವಿ ಅಂತ ಹೇಳಿ -1 ಕೊಡ್ತಾರೆ. ವಿನಯ್ ಗೌಡ ಅವ್ರಿಗೆ ಫುಲ್ ಕೋಪ ಬಂದು ಲಿಖಿತ್ ಕುಗ್ದು ಆಮೇಲೆ ಜಡ್ಜಸ್ ಕೂಡ ಹೇಳ್ತಾರೆ ಇದು ಫೇರ್ ಗೇಮ್ ಅಲ್ಲ. ಬಿಗ್ ಬಾಸ್ ಮನೆಯಲ್ಲೂ ಹಿಂಗೆ ಆಡ್ತಾರೆ ಅಂದ್ರೆ ಇವ್ರು ಏನಕ್ಕೆ ಬಿಗ್ ಬಾಸ್ ಮನೆ ನಾವು ಸೆಲೆಕ್ಟ್ ಮಾಡ್ಬೇಕು? ಬಿಗ್ ಬಾಸ್ ಮನೆಯಲ್ಲೂ ಕೂಡ ಈ ಚೀಟ್ ತರ ಗೇಮ್ ಆಡ್ತಾರೆ ಅಂದ್ರೆ ಏನಕ್ಕೆ ಇವ್ರನ್ನ ಬಿಗ್ ಬಾಸ್ ಮನೆ ಕಳಿಸ್ಬೇಕು? ಲಿಖಿತ್ ಮಾಡಿದ್ದು ತುಂಬಾ ರಾಂಗ್, ಮಾಡಬಾರ್ದು. ಅಳಿಸಿ ಬರೆದ್ರೆ ಪಾಪ ಅವ್ರು ಕಷ್ಟಪಟ್ಟು ಆಡಿರೋರು ಏನ್ ಮಾಡ್ಬೇಕು? ಕೊನೆಗೆ ಆಯ್ತಾ, ವಿನಯ್ ತುಂಬಾ ಕೋಪ ಬಂದು ಸ್ಟೇಜ್ ಮೇಲಿಂದ ಮೈಕ್ ಕೊಟ್ಟು ಹೋದ್ರು ಕೆಳಗಡೆ. ಅವರು ತಲೆನೇ ಕೆಡಿಸ್ಕೊಳ್ಳಿಲ್ಲ. ನಮ್ಗ ಇದು ಮಾಡ್ತಿರೋದು, ನಿಮಗ್ ತಾನೇ ಗೇಮ್ ಮಾಡ್ತಿರೋದು, ಫೇರ್ ಆಗಿ ಗೇಮ್ ಮಾಡ್ಬೇಕಿತ್ತು, ಅನ್ಫೇರ್ ಗೇಮ್ ಮಾಡಿದ್ರೆ ಹಿಂಗೆ ಆಗೋದು ಅಂತ ಇರೋ ಒಂದ್ ಪಾಯಿಂಟ್ ಹೋಯ್ತು. ಕೊನೆಗೆ ಆಯ್ತಾ, ನಮ್ಮ ದೇಶಪಾಂಡೆ ಅವ್ರು ಹೇಳ್ತಾರೆ ನೀನ್ 2 ಕ್ವಶನ್ ಇದಾವೆ, ಅದು ಕೇಳಿದ್ರು ಒಂದು ಬಿಟ್ರು ಒಂದೇನೆ, ನಿಮಗೆ ಮೈನಸ್ ಆಗಿದೆ 1 ಪಾಯಿಂಟ್, ಇರೋದೇ ನಿಮ್ 1 ಪಾಯಿಂಟ್. ಗೆದ್ದಿರೋದು ಸಂಗೀತ ಶೃಂಗೇರಿ ಅವ್ರ ಟೀಮು ಅಂತ ಹೇಳಿ ಅನೌನ್ಸ್ ಮಾಡ್ತಾರೆ. ಅವಾಗ ಸಂಗೀತ ಶೃಂಗೇರಿ ಅವರು ನಿಮ್ಮ ಟೀಮು ವಿನ್ ಆಗಿದೆ 200 ಪಾಯಿಂಟ್, ಅಂದ್ರೆ ಹೈಯೆಸ್ಟ್ ಟಾಪ್ ಪಾಯಿಂಟ್ ಅಲ್ಲಿ ಇರೋದು ಸಂಗೀತ ಶೃಂಗೇರಿ ಟೀಮು 200 ಪಾಯಿಂಟ್ ಅಲ್ಲಿ ಇದ್ದಾರೆ. ನಿಜವಾಗ್ಲೂ ಕೂಡ ಇದು ವೇಸ್ಟ್ ಅನ್ಸ್ತು ಅವರಿಗೆ. ಆಮೇಲೆ ಪಾಪ ಅವರು ವಿನಯ್ ಗೌಡ ಅವರು ಇನ್ನೂ ಒಂದು ಕ್ವಶನ್ ಅವ್ರು ಕೇಳಿದ್ರು ನಮ್ಮ ದೇಶಪಾಂಡೆ ಅವ್ರು, ಎಂತದ್ದು ನಿಮ್ ಟೀಮ್ ಅಲ್ಲಿ ನೆಗೆಟಿವ್ ಪರ್ಸನ್ ಯಾರು ಅಂತ. ಅದಕ್ಕೆ ಅವರು ತಪ್ಪಾಗಿ ಕೊಟ್ರು, ನಿನ್ನ ಕೇಳಿದ್ರು ಒಂದೇ ಬಿಟ್ರು ಒಂದೇ ಅಂದ್ರೆ. ಯಾಕಂದ್ರೆ ಇನ್ನೂ 2 ಕ್ವಶನ್ ಇತ್ತು ವಿನಯ್ ಗೌಡ ಅವ್ರದ್ದು. ಬಟ್ ಇವ್ರು ಯಾವಾಗ ಚೀಟ್ ಮಾಡಿದ್ರು ಲಿಖಿತ್ ಅವರು, ಅದರಿಂದ ಅವ್ರದ್ದು ಟೀಮ್ ಇಂದ ಗೇಮ್ ಎಲ್ಲ ಕೊಲೆಪ್ಸ್ ಆಯ್ತು. ಬೈದ್ರು ಲಿಖಿತ್ ಅವ್ರು ಸಾರಿ ಕೇಳಿದ್ರು. ಬಟ್ ಸಾರಿ ಕೇಳಿ ಏನ್ ಪ್ರಯೋಜನ? ಅಲ್ಲಿ ಶ್ರುತಿ ಗೌಡ ಅವ್ರು ಶ್ರುತಿ ಅವ್ರು ಬೈದ್ರು, ಲಿಖಿತ್ ಅವ್ರೆ ನೀವ್ ಹಿಂಗ್ ಮಾಡಿದ್ರಿಂದ ನಿಮ್ ಜೊತೆಗಿರೋಂತ ಕಂಟೆಸ್ಟೆಂಟ್ಗಳಿಗೆ ಪಾಯಿಂಟ್ಸ್ ಹೋಯ್ತಲ್ರಿ, ಈ ತರ ಎಲ್ಲ ಮೋಸ ಮಾಡಿ ನೀವು ಬಿಗ್ ಬಾಸ್ ಮನೇಲಿ ಹೋಗಿ ಇನ್ನೇನ್ ಮಾಡ್ತೀರಂತ ಬೈದ್ರು. ಮಂಡೇ ಎಪಿಸೋಡ್ ತುಂಬಾ ಚೆನ್ನಾಗಿತ್ತು. ಹೈಲೈಟು ಕುಮಾರಿ ಮಾತು ಸೂಪರ್ ಆಗಿದೆ. ಅದೇ ರೀತಿ ಲಿಖಿತ್ ಮಾಡಿದ್ದ ತಪ್ಪು, ಅದು ಅಂತ ಕಂಟೆಸ್ಟೆಂಟ್ ನ ಬಿಗ್ ಬಾಸ್ ಮನೆಗೆ ಹೆಂಗ್ ಕಳ್ಸೋದು ಅದು ಗೊತ್ತಿಲ್ಲ. ಆಮೇಲೆ ಚರಣ್ ಅವ್ರದ್ದು ಗೇಮು, ಅದೇ ರೀತಿ ಸಹ ಇವರು ನಮ್ಮ ಈಶಾ ಅವ್ರ ಗೇಮು, ಮತ್ತೆ ಆ ಕಿತ್ತಾಟ ಜಗಳ, ಅಯ್ಯೋ ಮಂಡೇ ಎಪಿಸೋಡ್ ನೋಡಿದ್ರೆ ಯಾರ್ಯಾರ್ದು ರಿಯಲ್ ಕ್ಯಾರೆಕ್ಟರ್ ಅನ್ನೋದು ನಿಜವಾಗ್ಲೂ ಕೂಡ ಮಂಡೇ ಎಪಿಸೋಡ್ ಅಲ್ಲಿ ಇದೆ. ಎಲ್ಲರೂ ಹೋಗಿ ಎಪಿಸೋಡ್ ನೋಡಿ ಅಂತೀನಿ. ನಾನು ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.